ಜಯನಗರ ಕ್ಷೇತ್ರದಲ್ಲಿ ಯಾವುದೇ ಕಾರ್ಯಕ್ರಮ ಮಾಡಿದರೂ ಅದ್ಧೂರಿಯಾಗಿ, ವಿಶೇಷವಾಗಿ, ಅರ್ಥಪೂರ್ಣವಾಗಿ ಮತ್ತು ಸಮಾಜಕ್ಕೆ ಒಳ್ಳೆಯ ಸಂದೇಶ ಕೊಡುವ ಕಾರ್ಯಕ್ರಮ ಮಾಡುವ ಮುಖಂಡರು ಯಾರಾದರೂ ಇದ್ದರೆ ಅದು ಶಾಕಂಬರಿ ನಗರ ವಾರ್ಡಿನ ಮಾಜಿ ಕಾರ್ಪೊರೇಟರ್ ಸೋಮಶೇಖರ್ ಅವರು. ರಾಷ್ಟ್ರಕೂಟ ಕನ್ನಡ ಗೆಳೆಯರ ಬಳಗದ ಅಧ್ಯಕ್ಷರು ಹಾಗೂ ರಾಜ್ಯ ಬಿಜೆಪಿ ಒಬಿಸಿ ಪ್ರಧಾನ ಕಾರ್ಯದರ್ಶಿ ಆಗಿರುವ ಸೋಮಶೇಖರ್ ಅವರು 23ನೇ ವರ್ಷದ ಕನ್ನಡ ರಾಜ್ಯೋತ್ಸವ ಹಾಗೂ ದಾಸ ಶ್ರೇಷ್ಠ ಕನಕದಾಸರ 537ನೇ ಜಯಂತಿ ಉತ್ಸವವನ್ನು ಅದ್ದೂರಿಯಾಗಿ ಆಚರಿಸಿದರು. ಈ ಕಾರ್ಯಕ್ರಮಕ್ಕೆ ಶಾಸಕರು, ಸ್ವಾಮೀಜಿಗಳು, ಗಣ್ಯರು ಭಾಗವಹಿಸಿದರು. ಇದೇ ಸಂದರ್ಭದಲ್ಲಿ ಉಚಿತ ಆರೋಗ್ಯ ಶಿಬಿರ, ಶಾಲಾ ಮಕ್ಕಳಿಗೆ ಉಚಿತ ನೋಟ್ಬುಕ್ ಮತ್ತು ಪೌರಕಾರ್ಮಿಕರಿಗೆ ಬೆಡ್ಶೀಟ್, ಆಟೋ ಚಾಲಕರಿಗೆ ಸಮವಸ್ತ್ರ ವಿತರಿಸಿದರು. ಸೋಮಶೇಖರ್ ಅವರು ಮಾತನಾಡಿ, ಬೇರೆ ರಾಜ್ಯಗಳಿಂದ ಬಂದಂತಹ ಸಾರ್ವಜನಿಕರು ಮನೆಯಲ್ಲಿ ನಿಮ್ಮ ಭಾಷೆ ಮಾತನಾಡಿ, ಹೊರಗಡೆ ಬಂದಾಗ ಕನ್ನಡವನ್ನೇ ಮಾತನಾಡಿ ಎಂದು ಹೇಳಿದರು. ಅವರು ತೋರಿಸಿಕೊಟ್ಟಂತಹ ಮಾರ್ಗದಲ್ಲಿ ನಾವೆಲ್ಲ ನಡೆಯುವ ಹಾಗೆ ಆ ಪರಮಾತ್ಮ ನಮ್ಮನ್ನು ಅನುಗ್ರಹಿಸಲಿ. ಕನ್ನಡ ಭಾಷೆ ಸಿಹಿಯಾದ ಭಾಷೆ, ಎಲ್ಲರನ್ನ ಕೈಬೀಸಿ ಕರೆಯುವಂತಹ ಭಾಷೆ, ಎಲ್ಲರನ್ನು ಒಪ್ಪುವಂತಹ ಭಾಷೆ. ಎಂತಹ ಪದ ಪುಣ್ಯಗಳನ್ನ ನಾವು ಕೇಳಿಕೊಂಡಿದ್ದೇವೆ. ಜ್ಯೋತಿಯನ್ನು ಬೆಳೆಸಿದ ಎಲ್ಲ ಗಣ್ಯಮಾನ್ಯರಿಗೆ ನಮ್ಮ ನಮಸ್ಕಾರಗಳು. ಇವತ್ತು ರಾಷ್ಟ್ರಕೂಟ ಕನ್ನಡ ಗೆಳೆಯರ ಬಳಗದ ವತಿಯಿಂದ 23ನೇ ವರ್ಷದ ಕನ್ನಡ ರಾಜ್ಯೋತ್ಸವ ಹಾಗೂ ದಾಸಶ್ರೇಷ್ಠ ಕನಕದಾಸರ ಜಯಂತಿಯನ್ನು ಜಯನಗರ 5ನೇ ಬಡಾವಣೆಯಲ್ಲಿ ಹಮ್ಮಿಕೊಂಡಿದ್ವಿ. ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಪರಮ ಪೂಜ್ಯ ಸ್ವಾಮೀಜಿಗಳಾದಂತಹ ಸಿದ್ದರಾಮಾನಂದಪುರಿ ಮಹಾಸ್ವಾಮಿಗಳು ಹಾಗೂ ಜನಪ್ರಿಯ ವಿರೋಧ ಪಕ್ಷ ನಾಯಕರು, ಮಾಜಿ ಉಪಮುಖ್ಯಮಂತ್ರಿ ಆದಂತಹ ಶಾಸಕರಾದಂಥ ಆರ್ ಅಶೋಕ್ ಅವರು, ಈ ಭಾಗದ ಜನಪ್ರಿಯ ಶಾಸಕರಾದಂಥ ಸಿ.ಕೆ. ರಾಮಮೂರ್ತಿಯವರು, ಐ.ಕೆ. ಮುದ್ದುಕೃಷ್ಣ ಅವರು ಹಾಗೂ ಹಲವಾರು ಕನ್ನಡ ಸಂಘ ಸಂಸ್ಥೆಯ ಅಧ್ಯಕ್ಷರು, ಪದಾಧಿಕಾರಿಗಳು, ಜೈ ಕರ್ನಾಟಕ ಇರ್ಬೋದು, ಕನ್ನಡ ವಿಜಯ ಸೇನೆ ಇರ್ಬೋದು, ಕನ್ನಡಿಗರ ವಿಜಯ ಸೇನೆ ಇರ್ಬೋದು, ಹಾಗೆ ರೋಸ್ ಗಾರ್ಡನ್ ಲಾಫ್ಟರ್ ಕ್ಲಬ್, ಈ ಎಲ್ಲ ಸಂಘಟನೆಗಳು ಸಹ ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು.
ಕಾರ್ಯಕ್ರಮದಲ್ಲಿ ನಾವು ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ಪುರಸ್ಕಾರಗಳನ್ನ ಕೊಟ್ಟಿದ್ವಿ, ಪ್ರತಿಭಾ ಪುರಸ್ಕಾರ. ಹಾಗೆ ಬಡ ಆಟೋ ಚಾಲಕರಿಗೆ ಸಮವಸ್ತ್ರ ಕೊಟ್ವಿ. ಮತ್ತು ನಮ್ಮ ಪೌರ ಕಾರ್ಮಿಕರು, ನಮಗೆ ಭಾಳ ಅವತ್ತಿಂದನೂ ಪೌರ ಕಾರ್ಮಿಕರಿಂದ ಭಾಳ ಗೌರವ ಪ್ರೀತಿ. ಅವರಿಗೆ ನಾವು ಇವತ್ತು ಈ ಒಂದು ಡಿಸೆಂಬರ್ ತಿಂಗಳು ಚಳಿಗಾಲದಲ್ಲಿ ಅವರಿಗೆ ಬೆಡ್ಶೀಟನ್ನು ಕೊಡುವಂಥದ್ದು. ಹಾಗೆ ವಿವಿಧ ಕ್ಷೇತ್ರದಲ್ಲಿ ಯಾರು ಸಾಧನೆ ಮಾಡಿದ್ದಾರೆ ಅವರಿಗೆಲ್ಲ ಸನ್ಮಾನ ಮಾಡುವಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಈ ಕಾರ್ಯಕ್ರಮದಲ್ಲಿ ಡಾಕ್ಟರ್ ನಟರಾಜ್ ಶೆಟ್ಟರು, ಹಾಗೆ ನಾಗಪ್ಪ ಅವರು ಬೆಳಗಾವಿಯವರು, ಹಾಗೆ ನಮ್ಮ DSP ಲೋಕಾಯುಕ್ತ ರಾಜೇಶ್ ಅವರು, ಹಾಗೆ ನಮ್ಮ ಲೋಕೇಶ್ ಗೌಡ್ರು, ಹೀಗೆ ಹಲವಾರು ಗಣ್ಯ ವ್ಯಕ್ತಿಗಳು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದ್ರು. ಕಾರ್ಯಕ್ರಮದ ಜೊತೆಯಲ್ಲಿ ನಾವು ಇವತ್ತು ವೈದ್ಯಕೀಯ ತಪಾಸಣೆಯನ್ನು ನಾವು ಇಟ್ಕೊಂಡಿದ್ವಿ. ಸಾಕಷ್ಟು ಜನ ವೈದ್ಯಕೀಯ ತಪಾಸಣೆ ಮಾಡಿಕೊಂಡು ECGಯನ್ನು ಮಾಡಿಸ್ಕೊಂಡ್ರು. ಬಡವರಿಗೆ ಮತ್ತು ಏನು ಕನ್ನಡದ ಉಳಿವಿಗಾಗಿ ಏನೇನು ಕಾರ್ಯಕ್ರಮ ಮಾಡಬೇಕೋ ಅವೆಲ್ಲವನ್ನು ಇವತ್ತು ಮಾಡ್ಕೊಂಡ್ವಿ. ನಮ್ಮೆಲ್ಲ ಮುಖಂಡರು, ನಮ್ಮ ಮುನ್ರಾಜ್ ಇರ್ಬೋದು, ನಮ್ಮ ಪ್ರಧಾನ ಕಾರ್ಯದರ್ಶಿ, ರಾಷ್ಟ್ರಕೂಟ ಪ್ರಧಾನ ಕಾರ್ಯದರ್ಶಿ ಗೋಪಾಲ್ ಕೃಷ್ಣಮೂರ್ತಿ ಅವರು, ಹಾಗೆ ನಮ್ಮ ಮಹೇಶ್ ಅವರು, ಚಂದ್ರು, ಹೀಗೆ ಎಲ್ಲ ಸ್ನೇಹಿತರ ಒಂದು ಪ್ರೀತಿ ವಿಶ್ವಾಸದಲ್ಲಿ, ಹಾಗೆ ನಮ್ಮ ಯುವರಾಜು ಎಲ್ಲರೂ ಸೇರಿ ಇವತ್ತು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಭಾಳ ಒಳ್ಳೆ ಜನ ಬಂದಿದ್ದರು. ಕಾರ್ಯಕ್ರಮ ನೋಡಿ ಖುಷಿ ಆಯಿತು. ಭಾಳ ಜನ ಹೇಳಿದ್ರು ಒಳ್ಳೆ ಕಾರ್ಯಕ್ರಮ ಮಾಡಿದ್ರಿ ಅಂತ. ನನಗೇನಂತಂದರೆ ಕನ್ನಡ ನಾವು ನಿರಂತರವಾಗಿ ನಮ್ಮ ಮಾತೃಭಾಷೆ ಕನ್ನಡ ನಾಡಿನಲ್ಲಿ ನಾವೆಲ್ಲರೂ ಕನ್ನಡಕ್ಕೋಸ್ಕರ, ಕನ್ನಡ ನಾಡು ನುಡಿಗೋಸ್ಕರ ನಾವೆಲ್ಲರೂ ಸಹ ಭಾಗವಹಿಸಬೇಕು. ಅದೇ ರೀತಿ ಉದ್ದೇಶ ಕನಕದಾಸರು ಈ ಒಂದು ನಾಡಿನಲ್ಲಿ ಸಮಾನತೆಗೋಸ್ಕರ ಸಮಾಜದ ಅಂಕು ಡೊಂಕುಗಳು ಏನೇ ಇದೆ ಎಲ್ಲರೂ ಮಾನವರೆಲ್ಲ ಒಂದೇ, ಎಲ್ಲರೂ ಒಳ್ಳೆಯ ರೀತಿಯಲ್ಲಿ ಬದುಕಬೇಕಂತ ದಾರಿ ಹಾಕೊಟ್ಟವರು ಅಂತ ಒಂದು ಕಾರ್ಯಕ್ರಮವನ್ನು ಇವತ್ತು ಜಯನಗರದಲ್ಲಿ ಮಾಡಿದ್ವಿ. ನಿನ್ನ ಕೈ ಇಟ್ಟರೆ ಸ್ವರ್ಗವು ಸಿಗದು.